ಮಲೆನಾಡು ಶ್ರಮಿಕರ ಬೀಡು ಕೋಲಾರ ಜಿಲ್ಲೆ. ಈ ಒಂದು ಕೋಲಾರ ಜಿಲ್ಲೆಗೆ ಇವತ್ತು ನ್ಯೂಸ್ 18 ಕನ್ನಡದ ಕೇಳ್ರಪ್ಪ ಕೇಳೋ ತಂಡ ಬಂದಿದೆ. ನೋಡ್ಬೋದು ಸಾಕಷ್ಟು ಜನ ಏನಿದ್ದಾರೆ, ಬಿಸಿಲನ್ನು ಸಹ ಲೆಕ್ಕಿಸದೆ ನ್ಯೂಸ್ 18 ಕನ್ನಡದ ಕೇಳ್ರಪ್ಪ ಕೇಳಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ರಾಜಕೀಯ ಪಕ್ಷದ ಮುಖಂಡರು ಇಲ್ಲಿಗೆ ಬಂದಿರುವಂಥದ್ದು, ಮತ್ತೆ ಸಂಘಟನಾ ಮುಖಂಡರು ಬಂದಿರುವಂಥದ್ದು, ಮತ್ತೆ ಏನು ಸಾಕಷ್ಟು ಸಾರ್ವಜನಿಕರು ಸಹ ಇಲ್ಲಿಗೆ ಬಂದಿದ್ದಾರೆ. ಏನು ನ್ಯೂಸ್ 18 ಕನ್ನಡದ ಒಂದು ಕೇಳ್ರಪ್ಪ ಕೇಳಿ ಒಂದು ಕಾರ್ಯಕ್ರಮದಲ್ಲಿ ಅವರ ಒಂದು ಚುನಾವಣೆ ಸಂಬಂಧಪಟ್ಟಂತೆ ಅಭಿಪ್ರಾಯಗಳನ್ನು ಇಲ್ಲಿ ವ್ಯಕ್ತಪಡಿಸುವಂತಹ ಕಾರ್ಯಕ್ರಮ ಇದಾಗಿರುತ್ತದೆ. ಕೇಳ್ರಪ್ಪ ಕೇಳ್ರಿ, ಕೇಳ್ರಪ್ಪ ಕೇಳ್ರಿ. ರಾಷ್ಟ್ರಕ್ಕೆ ರಾಹುಲ್ ಗಾಂಧಿ, ಈ ಕೋಲಾರ ಜಿಲ್ಲೆಗೆ KH ಮುನಿಯಪ್ಪನವರು ಅನುದಾನಗಳು ನಮ್ಮ ಕೋಲಾರ ಜಿಲ್ಲೆಗೆ ಸಾಕಷ್ಟು ಸಮರ್ಪಕವಾಗೈತೆ. ಜನ ಸುಮ್ಮನೆ ಗೆಲ್ಸೋದಿಲ್ಲ ಅವ್ರನ್ನ, ಅವರು ಕಷ್ಟಕ್ಕೆ ತಕ್ಕಾಗ ರೀತಿಯಲ್ಲಿ ಅವ್ರು ಗೆಲ್ಸ್ಕೊಂಡೇ ಬರ್ತಾ ಇದ್ದಾರೆ. ಅಲ್ಲಿಗೆ ನಮ್ಮ ಜನ ಏನು ಆಗ್ತಾರೆ, ಅಲ್ಲಿ ಎಲ್ಲ ಬುದ್ಧಿವಂತರಿದ್ದಾರೆ, ಯಾರು ಇಲ್ಲಿ ದಡ್ರು ಇಲ್ಲ, ಜ್ಞಾನವಂತರು ತಿಳಿವಳಿಕೆದಾರರು ಅವ್ರನ್ನ ಗೆಲ್ಸ್ಕೊಂಡೇ ಬರ್ತಾ ಇದ್ದಾರೆ. ಈ ಬಾರಿನೂ 8ನೇ ಬಾರಿನೂ KH ಮುನಿಯಪ್ಪನವ್ರ ಗೆಲುವು ಅವರು ಖಚಿತ ಅಂದಿ ನಾನು ಇವತ್ತು ದಿವಸ ಹೇಳ್ತಾ ಇದ್ದೀನಿ. ಕೇಳ್ರಪ್ಪ ಕೇಳ್ರಿ. ಇವತ್ತು ಏನು 70 ವರ್ಷಗಳಿಂದ ಇಲ್ಲಿರೋ ಕಾಂಗ್ರೆಸ್ ಸರ್ಕಾರ ಏನು ಸಾಧನೆಗಳು ಮಾಡಿಲ್ಲ. ಕೇವಲ 5 ವರ್ಷಗಳಿಗೆ ಬಂದು ಮೋದಿ 2014ರಲ್ಲಿ ಬಂದು ಮೋದಿ ಏನು ನಮ್ಮ ಯುವಕರಿಗೆ ಇಷ್ಟು ಕೆಲಸಗಳು ಒದಗಿಸ್ಕೊಟ್ಟಿದ್ದಾರೆ, ಏನು ನಮ್ಮ ಈ ಭಾರತದ ರಕ್ಷಣೆ ಏನು ಮಾಡಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಇಡೀ ಭಾರತದ ಜನತೆ ಎಲ್ಲರೂ ಒಪ್ಕೊಂಡಿದ್ದಾರೆ. ಇನ್ನು ಮುಂದೆ ಕೋಲಾರದಲ್ಲಿ 28 ವರ್ಷ ಆಳಿರುವಂತ KH ಮುನಿಯಪ್ಪನವರ ಸಾಧನೆ ಇಲ್ಲಿ ಬರೀ ಶೂನ್ಯ. ಇನ್ನು ಮುಂದೆ ನಡೆಯೋ ಈ ಎಲೆಕ್ಷನ್ ನಲ್ಲಿ ನಮ್ಮ ಮೋದಿ ಅಲೆಯಿಂದ ಕೋಲಾರದಲ್ಲಿ ಅಭಿವೃದ್ಧಿ ಆಗೋ ಕೆಲಸಗಳು ಬೇಜಾನ ಇದೆ. ಇವತ್ತಿನ ದಿನ ಏನು ಈ ಮುನ್ಸಾಮಣ್ಣವರು ನಿಂತಿದ್ದಾರೆ, ಅವರು ಮುಂದಿನ 5 ವರ್ಷಗಳಲ್ಲಿ ಮೋದಿ ಮಾಡಿರ್ತಕ್ಕಂಥ ಈ ಕೆಲಸಗಳು ಅದನ್ನೆಲ್ಲ ಮುಂದೆ ಇಟ್ಕೊಂಡು ಕಾರ್ಯರೂಪದಲ್ಲಿ ತಂದು ಕೋಲಾರದ ಜನತೆಗೆ ಈ 28 ವರ್ಷಗಳಲ್ಲಿ ಏನು ಮಾಡಿದಿರೋ ಸಾಧನೆಯನ್ನು ಕೇವಲ 5 ವರ್ಷಗಳಲ್ಲಿ ಮಾಡಿ ತೋರಿಸ್ತಾರೆ. ಕೇಳ್ರಪ್ಪ ಕೇಳ್ರಿ. ಕೋಲಾರಕ್ಕೆ ಬಂದಿರತಕ್ಕಂಥ ಗತಿ ಒಂದ್ಸಲ ದಯವಿಟ್ಟು ಕೇಳಿಸ್ಕೊಳ್ರೆ. ಏನಿವತ್ತು ಸತತವಾಗಿ 28 ವರ್ಷಗಳಿಂದ ರಾಜಕಾರಣ ಮಾಡಿರ್ತಕ್ಕಂಥ ನಮ್ಮ ಪುಣ್ಯಾತ್ಮರು, ನಮ್ಮ ದೈವ ಕೂಡ ಅಂತ ಹೇಳ್ಬೋದು KH ಮುನಿಯಪ್ಪನವರು. ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ನಮ್ಮ ಕೋಲಾರ ಜಿಲ್ಲೆಗೆ 0 ಅಂತ ಹೇಳಕ್ ನಾನು ಬಯಸ್ತೀನಿ. ಇವತ್ತಿನ ದಿವಸ ಮೀಸಲ ಕ್ಷೇತ್ರದಲ್ಲಿ ಸಂವಿಧಾನದಲ್ಲಿರ್ತಕ್ಕಂಥ ಮೀಸಲದ ಹಕ್ಕನ್ನು ಪಡೆದುಕೊಂಡು ಚುನಾವಣೆಯಲ್ಲಿ ಗೆದ್ದುಕೊಂಡು ದಲಿತರ ಹೋಗಿ ಸೌಲಭ್ಯಗಳನ್ನು ಕೇಳಲಿಕ್ಕೆ ಹೋದ್ರೆ 30,000 40,000 ಲಂಚ ಸ್ವಾಮಿ. ಇಂಥ ಒಂದು ಸಂವಿಧಾನವನ್ನು ದುರುಪಯೋಗ ಪಡ್ಕೊಂಡು ರಾಜಕಾರಣ ಮಾಡಿಕೊಂಡು ಕುಟುಂಬ ರಾಜಕಾರಣಿಗಳು ಮಾಡಿಕೊಡ್ತಕ್ಕಂಥ ರಾಜಕಾರಣಿಗಳಿಗೆ ನಾಚಿಕೆ ಆಗ್ಬೇಕಂತ ಹೇಳ್ತೀನಿ. ಇವತ್ತು ಉದಾಹರಣೆಗೆ ಕಾಂಗ್ರೆಸ್ ರಾಜಕಾರಣ ಇಡೀ ಅವರು ವಂಶದ ರಾಜಕಾರಣ ಆಗಿದೆ, JDS ರಾಜಕಾರಣ ಅವ್ರ ವಂಶ ರಾಜಕಾರಣ ಆಗಿದೆ. ಮೋದಿ ಕುಟುಂಬದಲ್ಲಿ ಒಂದು ಗ್ರಾಮ ಪಂಚಾಯತಿ ಸದಸ್ಯನಿದ್ರೆ ಹೇಳ್ರಿ, ನಮ್ಗಳನ್ನೇ ನಾವೇ ಹರಾಜುಗಳಾಗ್ತಕ್ಕಂಥ ಮಟ್ಟದಲ್ಲಿ ಕೋಲಾರ ಜಿಲ್ಲೆ ಇದೆ. ನಮಗೆ ಏನು ಕೋಲಾರ ಜಿಲ್ಲೆಗೆ ಶಾಶ್ವತ ನೀರು, ನದಿ ನೀರಾವರಿ ಮೂಲಗಳನ್ನು ತಂದುಕೊಳ್ಳಲಿಕ್ಕೆ ಮತ್ತೆ ದೇಶ ಸುಭದ್ರವಾಗಿರ್ಲಿಕ್ಕೆ ನಾವು ಮೋದಿನ ಬಯಸ್ತಾ ಇದೀವಿ. ಕೇಳ್ರಪ್ಪ ಕೇಳ್ರಿ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಏನು ಇವತ್ತು ರೈತರ ಕಷ್ಟ ಸುಖಕ್ಕೆ ಸ್ಪಂದಿಸಂತ ಒಳ್ಳೆ ಲೀಡ್ರು ಈ ಜಿಲ್ಲೆಯಲ್ಲಿ ಯಾರೂ ಇಲ್ಲ. ಇವತ್ತು ನಾನು ನೀರ್ತಾನೆ ನೀರು ನೀರ್ತಾನೆ ಅಂತ ಮುಂದೆ ಬರ್ತಾ ಇದ್ದಾರೆ, ಮೀಡಿಯಾಗಳಲ್ಲಿ ಹೇಳ್ತಾ ಇದ್ದಾರಲ್ಲ. ಯಾರಾದರೂ ಯಾವತ್ತಾದರೂ ಬಂದು ನೀರ್ತರವಾಗಿಲ್ಲ ಮಾತಾಡಿದಾರ ರಾಜಕಾರಣಿಗಳು? ಸುಮ್ಮನೆ ಮೀಡಿಯಾ ಮುಂದೆ ಕೂತ್ಕೊಂಡು ನಾನು KCB ತನ್ನಿ ಎತ್ತಿನ ವೇಳೆ ತರ್ತಾ ಅಂತೇಳಿ ಇವತ್ತಿನ ದಿವಸ ಇಲ್ಲಿ ಪೋಚ್ ಕೊಡೋಂಥದ್ದಲ್ಲ. ಚುನಾವಣೆ ಬಂದಾಗ 5 ವರ್ಷದಲ್ಲಿ ಎಲ್ಲ ತಾಲೂಕು ಭೇಟಿ ಕೊಟ್ಟು ಏನು ಕಷ್ಟ ಸುಖ ಅಂತೇಳಿ ಕೇಳಬೇಕಾಗುತ್ತೆ ಸಂಸದ್ರೆ. ಅದನ್ನು ಬಿಟ್ಬಿಟ್ಟು ಎಲ್ಲೇ ಒಂದು ಕಡೆ ಕೂತ್ಕೊಂಡು ನಾನು ನೀರ್ತಾನೆ ಅಂತೇಳಿ ಮಾತಾಡಬಾರ್ದಾಗುತ್ತೆ. ಇವತ್ತು ನೀರಿಗೆ ಇವತ್ತೇನಾದ್ರು KCB ಬರ್ಬೇಕಂತಂದ್ರೆ ಇವತ್ತು ರೈತ ಸಂಘದವ್ರು ಎಷ್ಟು ಕಷ್ಟಪಟ್ಟು ಅಂತೇಳಿ ಬಂದು ತಿಳ್ಕೊಬೇಕಾಗುತ್ತೆ ಹೇಳ್ತೇವೆ ನಾವು. DK ರವಿ ಅವರಿದ್ದಾಗ ಮಾಲೂರಲ್ಲಿ ಇದೇ KH ಮುನಿಯಪ್ಪನ ಗರ್ವ ಮಾಡಿ ನಾವು DK ರವಿ ಅವ್ರನ್ನ ಕರ್ಕೊಂಡೋಗಿ ನೀರನ್ನ ಎಲ್ಲಿ ಇವತ್ತು ಚಿಕ್ಕತಿಪ್ಪಲ್ಲಿ ಹೋಗ್ತಾರೆ ನೀರು ತಮಿಳುನಾಡಿಗೆ ನೀರನ್ನ ತೋರಿಸಿ ಅವತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇವತ್ತು ನಮ್ಮ DK ರವಿ ಅವರು ಅಪ್ಲಿಕೇಶನ್ ಹಾಕಿ ನೀರು ಬಂದ ಕೆಲಸ ಮಾಡ್ಬೇಕಂತಂದ್ರೆ ಇವತ್ತು ಈ ಕೋಲಾರ ಜಾಗದ ಎಲ್ಲ ಶಾಸಕರು ಇವತ್ತು ನಮ್ಮ ರಮೇಶ್ ಕುಮಾರ್ ಇರ್ಬೋದು, ಬಂಗಾಪೇಟೆ ಶಾಸಕರು ಇರ್ಬೋದು, ಎಲ್ಲ ಶಾಸಕರು ಸೇರಿ ಒಟ್ಟಾಗಿ ಒಗ್ಗಟ್ಟಿನ ಕೆಲಸಕ್ಕೆ ಹೋರಾಟ ಅವರು ಮಾಡಿದ್ದಾರೆ. ಅವ್ರಿಗೂ ಅದರಲ್ಲಿ ಪಾಲಿದಿಲ್ಲ ಅಂತ ಹೇಳಿಲ್ಲ. KH ಮುನಿಯಪ್ಪ ಅವ್ರ ಪಾತ್ರ ಏನಿದೆ ಅದರ ನೀರಲ್ಲಿ ಎಲ್ಲಿದೆ ಪಾತ್ರ? ಅದನ್ನ ಬಿಟ್ಬಿಟ್ಟು ಇಂಡಸ್ಟ್ರಿಯಲ್ ಅಂತ ಹೇಳ್ತಾ ಇದ್ರಿ. ಇಂಡಸ್ಟ್ರಿಯಲ್ ಎಲ್ಲಿ ಮಾಡಿದ್ರಿ? ನರಸಾಪುರ ಅಂತ ಹೇಳ್ತೀರಿ, ಹೇಮಗಲ್ ಅಂತ ಹೇಳ್ತೀರಿ, KGF ಅಂತ ಹೇಳ್ತೀರಿ. ಸ್ವಾಮಿ ಇವತ್ತು ಯಾವ್ದಾನ ಒಂದು ತಾಲೂಕಲ್ಲಿ 1000 ಜನಕ್ಕೆ ನೀವೇನ ಕೆಲಸ ಕೊಡ್ಸಿದ್ದೆ ಹೇಳ್ರಿ. ಇವತ್ತು ನಿಮ್ಗೆ ಓಟ್ ಹಾಕ್ಸ್ ನಾವು ರೆಡಿ ಇದ್ರೆ ನಾನು ಕೇಳ್ರಪ್ಪ ಕೇಳಿ.
ಕೋಲಾರ ಜನನ ಯಾವ ಮಟ್ಟಕ್ಕೆ ತಂದಿಕೆ ಅವರನ್ನಂತದನ್ನ ಕೇಳೋನಂತ ಮಾತನ್ನ ಹೇಳ್ತಾ ಇವತ್ತು ಕಾಂಗ್ರೆಸ್ಸು JDS ಒಂದು. ನಾನು ಒಬ್ಬ JDS ಕಾರ್ಯಕರ್ತ, ನಂತರ ರೈತ ಸಂಘ. ಇಲ್ಲಿ ತನಕ ನಾವು ಕಾಂಗ್ರೆಸ್ಗೆ ಓಟ್ ಹಾಕಿಲ್ಲ. ಇವತ್ತು ಅವರಿಬ್ಬರು ಹೊಂದಾಣಿಕೆ ನಾನು ಕಾಂಗ್ರೆಸ್ಗೆ ಓಟ್ ಹಾಕಬೇಕು ಅಂತ ಯಾವ ರೀತಿ ಆಗ್ತಾರೆ? ತಲೆಗೆ ನೋಡ್ಕೊಳ್ಳೋಂಥ ಮಟ್ಟಕ್ಕೆ ಹೋರಾಟಗಳು ಮಾಡ್ಕೊಂಡು ಪಾರ್ಟಿನ ಉಳಿಸ್ಕೊಂಡ್ ಬಂದಂತ ಕಾರ್ಯಕರ್ತರ ಗತಿ ಏನು? ಇವತ್ತು ಕಾಂಗ್ರೆಸ್ JDS ಒಂದಾಯ್ತು. ಬಿಜೆಪಿಯಲ್ಲಿ ನಾವಿವತ್ತವರೆಗೂ ಬಿಜೆಪಿಗೆ ಓಟ್ ಹಾಕಿಲ್ಲ, ಕಾಂಗ್ರೆಸ್ಗೆ ಓಟ್ ಹಾಕಿಲ್ಲ, ನಾವು JDS ಓಟ್ ಹಾಕಿದ್ವಿ. ಇವತ್ತು ನಮ್ಮ JDS ಕ್ಯಾಂಡಿಡೇಟ್ ಇಲ್ಲ ಅನ್ನೋ ನಾವೇನ್ ಮಾಡ್ಬೇಕು? ನೀವಿಬ್ಬರು ಹೊಂದಾಣಿಕೆನ ಮೆಚ್ಕೋಬೇಕು. ನಾವು JDS ನ ವಿರೋಧಿಸಿ ಕಾಂಗ್ರೆಸ್ನ ಧಿಕ್ಕರಿಸಿ ಬಿಜೆಪಿನ ಬೆಂಬಲಿಸುವಂತ ಕೆಲಸ ಮಾಡಬೇಕು ಅಂತೇಳಿ ರಾಜ್ಯ ಜನರಲ್ಲಿ ಮನವಿ ಮಾಡೋದ್ರ ಜೊತೆಗೆ ನನ್ನ ಅಭಿಪ್ರಾಯ ಕೂಡ ಅದೇ. ನನ್ನ ಮತ ಮೋದಿಗೆ. ಈ ಬಾರಿ ನಾವು ಏನು ನಮ್ಮ ಮೋದಿಯವರು ಕಳೆದ 2014ರಲ್ಲಿ 541 ಏನು ಮ್ಯಾನಿಫೆಸ್ಟೋಲ್ಲಿ ಕೊಟ್ಟಿದ್ರು, ನಿಮಗೆ ಗೊತ್ತಿರಲಿ 521 ನಾವು ನೆರವೇರಿಸಿದ್ದೀರಿ. ಘಂಟಾಘೋಷವಾಗಿ ನೆರವೇರಿಸ್ತಾ ಇದ್ದೀವಿ. ಪ್ರತಿಯೊಂದು ಆಯುಷ್ಮಾನ್ ಆಗ್ಬೋದು, ಉಜ್ವಲ ಆಗ್ಬೋದು, ಸಾಗರ್ ಮಾಲಾ ಆಗ್ಬೋದು, ಇವತ್ತು ಪ್ರತಿ ದಿವಸ 800 ಕಿಲೋಮೀಟ್ರು ಹೈವೇ ಆಗ್ತಾ ಇದೆ. ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಯಾವುದೋ ಯರಗೋಡು ಯೋಜನೆಗೆ ಕುಮಾರಸ್ವಾಮಿ ಅವರು ಶಂಕುಸ್ಥಾಪನೆ ಮಾಡಿದ್ರೆ ಕೂಡ ಯಡಿಯೂರಪ್ಪನವರು ಹಣ ಬಿಡುಗಡೆ ಮಾಡಿದ್ರು. ಹಾಗಾಗಿ ಇವತ್ತು ಎಲ್ಲ ಡೆವಲಪ್ಮೆಂಟ್ಗಳಿಗೂ ಬಿಜೆಪಿನೇ ಕಾರಣ. ಇವತ್ತು ಭಾರತ ದೇಶಕ್ಕೆ ಮತ್ತೆ ಮೋದಿ ಬೇಕಂದ್ಬಿಟ್ಟು, ಕೋಲಾರಕ್ಕೆ ಮುನ್ಸ್ವಾಮಿ ಬೇಕಂದ್ಬಿಟ್ಟು ಜನ ನಿಶ್ಚಯ ಮಾಡಿದ್ದಾರೆ. ಕೇಳ್ರಿ ಏನಂದ್ರೆ ಬಡವರ್ಗಾಗಿರ್ತಕ್ಕಂಥ ಅನ್ಯಾಯ 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ಏನೋ ಬರುತ್ತೆ. ಬಡವರಿಗೆ ಏನೋ ಇಷ್ಟೋ ಕೊಟ್ಬಿಟ್ಟು ಎಲ್ಲ ಓಟ್ಗಳಾಕಿ ಅಂದ್ರೆ ಎಲ್ರು ಹಾಕ್ಬಿಡವ್ರೆ. ಇರೋಕ್ ಮನೆ ಇಲ್ಲ, ರಸ್ತೆ ನಡೆಯಕ್ಕಿಲ್ಲ. ಎಲ್ ನೋಡು ರಸ್ತೆಗಳಲ್ಲಿ ಕುಂಟೆಗಳು, ಕೆರೆಗಳ ತರ ಶುರುವಾಗಿದೆ. ಹೆಣ್ಮಕ್ಳೆಲ್ಲೂ ಸಂಜೆ ಆದ್ರೆ ಓಡಾಡೋಂಗಿಲ್ಲ. ಬರೀ ಪೇಪರ್ಗಳಲ್ಲಿ ಎಲ್ಲಾದ್ರಲ್ಲಿ ಎಲ್ಲ ಅಭಿವೃದ್ಧಿಗೊಂಡಿದೆ ಅಂತಾರೆ. ನಾನು ಆ ಪಾರ್ಟಿ ಈ ಪಾರ್ಟಿ ಅಂತ ಪಕ್ಷಗಳ ಮೇಲೆ ನಾನು ಹೇಳ್ತಾ ಇಲ್ಲ. ಯಾಕಂದ್ರೆ ಅವ್ರವ್ರ ಪಕ್ಷಗಳು ಅವ್ರವ್ರ ಹತ್ರ ಇರೋ ಜನಕ್ಕೆ ಮಾತ್ರ ಮಾಡ್ತಾರೆ. ಹಳ್ಳಿ ಜನಕ್ಕೆ ಬಡವ್ರಿಗೆ ಯಾರು ಸೇವೆ ಮಾಡೋರು? ಎಲ್ಲರೂ ಬಡವ್ರು ಹಾಕೊಂಡು ಅವರು ಮೇಲೆ ಸೀಟಿಗೆ ಬರ್ತಾರೆ. ಆದ್ರೆ ಬಡವ್ರ ಬಗ್ಗೆ ಗಮನಿಸೋದಿಲ್ಲ. ಈ ಸಲ ನಮ್ಮ ಮಾಯಾವತಿ ಮೇಡಮ್ ಅವರು ಮುಖ್ಯಮಂತ್ರಿ ಆಗಿರೋ ಕಡೆ ಸಮಬಾಳು ಸಮಪಾಲು ಅಂತ ಎಲ್ರಿಗೂ ಭೂಮಿ ದಕ್ಕಿದೆ, ನೀರು, ಮೂಲಭೂತ ಸೌಕರ್ಯಗಳು ಎಲ್ಲ ಸಿಕ್ಕಿದ್ದಾವೆ. ಆ ಮೂಲಭೂತ ಸೌಕರ್ಯಗಳು ನಮ್ಮ ನಾಡಿಗೆ ಯಾವಾಗ ತಲುಪುತ್ತೋ ಅವಾಗ ಎಲ್ಲರೂ ಜನರು ಧೈರ್ಯವಾಗಿ ಅವ್ರ ಬದುಕ್ತಾರೆ. ಬಂದು ನಮ್ಮ ಮೇಲೆ ಫೈಟ್ ಮಾಡ್ಬೇಕಾಗಿಲ್ಲ, ನಾವು ಎದುರ್ಕೊಂಡು ಅವರೇ ನಮ್ಮನ್ನು ಕಾಪಾಡೋದು ಅನ್ಬೇಕಾಗಿಲ್ಲ. ಹೇಳ್ರಪ್ಪ, ಕೇಳೋದಕ್ಕಿಂತ ಕಣ್ಣಾಗಿ ನೋಡಿದ್ರೆ ಉತ್ತಮ ಅಂತ ನನ್ನ ಭಾವನೆ. ಯಾಕಂದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. 5 ವರ್ಷಕ್ಕೊಂದ್ಸತಿ ನಾವೇನು ಮತ ಕೊಟ್ಟು ಯಾರನ್ನ ಕಳಿಸಿದ್ದೀರಿ, ಅವ್ರು ನಮಗೇನು ಮಾಡಿದ್ದಾರೆ, ನಾನು ಮಾಡಿರೋ ಕೆಲಸಕ್ಕೆ ನೀವು ಓಟ್ ಕೊಡಿ ಅಂತ ಕೇಳುವಂಥ ಸಂದರ್ಭ ಇದು ಬಂದಿದೆ. ನಾವು 28 ವರ್ಷದಿಂದ 7 ಬಾರಿ ಗೆಲ್ಲಿಸಿರೋ KH ಮುನಿಯಪ್ಪನವ್ರನ್ನ ನಾನು 28 ವರ್ಷ ನಿಮ್ಮನ್ನು 7 ಬಾರಿ ಗೆಲ್ಲಿಸಿ ಕಳಿಸಿರೋ ನಿಮಗೆ ಏನು ಕೆಲಸ ಮಾಡಿದ್ದೀನಿ ಅಂತ ಅದನ್ನು ಹೇಳ್ಕೊಂಡು ಓಟ್ ಕೇಳಕ್ಕೆ ಬರಬೇಕು ಅಂತ ಫಸ್ಟ್ ನಾನು ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ. 28 ವರ್ಷದಲ್ಲಿ ನಾವು ಕೇಳೋದಕ್ಕಿಂತ ಕಣ್ಣಾರೆ ನೋಡಿದರೆ ಗೊತ್ತಾಗುತ್ತೆ. ಬೆಂಗಳೂರಿಗೆ, ಕರ್ನಾಟಕದ ರಾಜಧಾನಿ ಬೆಂಗಳೂರಿಗೆ 60 ಕಿಲೋಮೀಟರ್ ದೂರದಲ್ಲಿ ನಾವಿದ್ದೀವಿ. ಇವತ್ತು ಎಲ್ಲೋ ಕೇಳ್ತಾ ಇದೀವಿ ಎಲ್ಲ ಗೂಳೆ ಹೋಗ್ತಾ ಇದ್ದಾರೆ ಅಂತ. ಗೂಳೆ ಎಲ್ಲಿ ಹೋಗ್ತಾ ಇಲ್ಲ, ನಮ್ಮ ಕೋಲಾರ ಜಿಲ್ಲೆ ಜನ ಗೂಳೆ ಹೋಗ್ತಾ ಇದ್ದಾರೆ. ಕೋಲಾರ ಜಿಲ್ಲೆ ಜನ ನೀರಿಲ್ಲದೆ ಇವತ್ತು 1700 ಅಡಿ 800 ಅಡಿ ರೈತ ವ್ಯವಸಾಯ ಮಾಡೋಕ್ಕಾಗದೆ ಇವತ್ತು ಬೆಂಗಳೂರು ಹೋಟ್ಲುಗಳಲ್ಲಿ, ಮಾಲ್ಗಳಲ್ಲಿ, ಅಂಗಡಿಗಳಲ್ಲಿ ಇವತ್ತು ಹೋಗ್ಬಿಟ್ಟು ಸೆಕ್ಯೂರಿಟಿಗಳ ಕೆಲಸ ಮಾಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ತಾವು 7 ಸತಿ ಗೆದ್ದೋಗಿ ಏನು ಕೊಡುಗೆ ಕೊಟ್ಟಿದ್ದೀರಿ ಜಿಲ್ಲೆಗೆ? KH ಮುನಿಯಪ್ಪನಿಗೆ ಈ ಬಾರಿ ಸಾಕು, 7 ಸತಿ ಗೆಲ್ಸಿದ್ದೀವಿ. ಅವ್ರಿಗೆ ಈ ಸತಿ ಯಾರು ಓಟ್ ಹಾಕ್ಬಾರ್ದು, ಬೇರೆ ಯಾರಿಗಾನ ಹಾಕಿ, ಆದರೆ KH ಮುನಿಯಪ್ಪ ಮಾತ್ರ ಓಟ್ ಹಾಕ್ಬಾರ್ದು. ಅವ್ರ ಅಭಿವೃದ್ಧಿ ಶೂನ್ಯ. ಈ ಜಿಲ್ಲೆ ಕಳಂಕ ಅಂಟಿದೆ. ಆ ಕಾರಣಕ್ಕೆ ಕೋಲಾರ ಉಳಿಬೇಕು, KH ಮುನಿಯಪ್ಪ ತೊಲಗಬೇಕು ಅಂತ ಸಂದೇಶ ಕೊಡ್ತಾ ಇದ್ದೀನಿ. ಕೇಳ್ರಿ, ನಾನು ಇಲ್ಲಿ ಹೇಳಕ್ ಬಂದಿರೋದು ನಮ್ಮ ದೇಶದ ಅತಿ ದೊಡ್ಡ ಸುಳ್ಳುಗಾರ ಮೋದಿಯವರ ಬಗ್ಗೆ. ಮೋದಿಯವರು ಅಚ್ಚಾಧಿನಾಯಕ ಬಂದಿಲ್ಲ, ಏನೇ ಬಂದಿಲ್ಲ. ನಮ್ಮ ದೇಶದಲ್ಲಿ ಮೋದಿಯಿಂದ ನಿರುದ್ಯೋಗ ಹೆಚ್ಚಾಗಿದೆ. ಮೋದಿ ಇದು ಕಾರಣ. ಮೋದಿ ಒಬ್ಬರೇ. ಮೋದಿಯಿಂದ ನಮ್ಮ ಕರ್ನಾಟಕಕ್ಕೆ ಏನೂ ಅನುಕೂಲ ಆಗಿಲ್ಲ. ನಮ್ಮ ಕರ್ನಾಟಕದಲ್ಲಿ ಕೋಲಾರಿಂದ 2 ಶಾಸಕರು ಬಿಜೆಪಿ ಕೊಟ್ಟಿದೆ. 2 ಶಾಸಕರು ಲಂಚ ತಗೊಂಡು ಜೈಲಿಗೆ ಹೋಗಿದ್ದಾರೆ. KGF ನ ಶಾಸಕರ
ಬಿಜೆಪಿ ಇರೋದು ರಕ್ತ ಸರ್ಕಾರ, ಬಿಜೆಪಿ ಇರೋದು ರಕ್ತ ಸರ್ಕಾರ. ನಮ್ಮ ಕೋಲಾರದಲ್ಲಿ ಏನಾದರೂ ಕೊಡುಗೆ ಆಗಿದ್ರೆ ಅದಕ್ಕೆ ಕಾರಣ ನಮ್ಮ KH ಮುನಿಯಪ್ಪನವರು. KH ಮುನಿಯಪ್ಪನವರು ಈ ಕೋಲಾರರಿಗೆ ಇಂಟ್ರೆಕ್ಷನ್ ತಗೊಂಡಿದ್ದಾರೆ. ಆಯ್ತಾ, ನರೇಂದ್ರ ಮೋದಿಗೆ ಹೋಗ್ಬೇಕು, ನರೇಂದ್ರ ಮೋದಿಗೆ ಹೋಗ್ಬೇಕು, ನರೇಂದ್ರ ಮೋದಿಗೆ ಹೋಗ್ಬೇಕು. जय बोलो भारत माता के, नरेंद्र मोदी जी के, बाबा साहब अम्बेडकर के, देशಕ್ಕೆ ಕೋಲಾರ್ಗೆ ಕೇಳ್ರಪ್ಪ KH ಮುನಿಯಪ್ಪನ್ಗೆ ಕೇಳ್ರಪ್ಪ. ಎಲ್ಲಹಳ್ಳಿಯಲ್ಲಿ ಹೋದ್ರು ಗಲಾಟೆಗೆ ಬರ್ತಾರೆ, ಎಲ್ಲಹಳ್ಳಿವರು ಹೊಡೆಯಕ್ಕೆ ಬರ್ತಾರೆ. ಏನಣ್ಣ ಈ ಪರಿಸ್ಥಿತಿ KH ಮುನಿಯಪ್ಪಂದು? ನಾನು ಮೊದಲೇ ಒಂದ್ಸರಿ ಪೇಪರಲ್ಲಿ ಹೇಳಿದ್ದೀನಿ, ಅಣ್ಣ ನಿನ್ಗೆ ವಯಸ್ಸಾಗಿದೆ, ಅಣ್ಣ ನೀನು 38 ವರ್ಷ ರಾಜ್ಯವಾಳಿದ್ಯಾ ಅಣ್ಣ, ಕೋಲಾರ ಆಳಿದ್ಯಾ, ನೀನು ರಾಜೀನಾಮೆ ತಗೊಂಡು ಮನೆಯಲ್ಲಿ ವಯಸ್ಸಾಗಿದೆ ಅಂತ ಹೇಳಿದ್ರೆ, ಇಲ್ಲ ನಾನು ಕಾಂಗ್ರೆಸ್ ಅವ್ರು ಒಯ್ದ್ರು ಸರಿ ನಮ್ಮವರು, ನಾನು ಹೋಗಿ ಕ್ಯಾನ್ವಾಸ್ ಮಾಡ್ತೀನಿ, ನಾನು ಎಲೆಕ್ಷನ್ ನಿಂತ್ಕೊಳ್ತೀನಿ ಅಂತಾರೆ. ಏನ್ರಿ ಎಲೆಕ್ಷನ್ ನಿಂತ್ಕೊಳ್ತೀರಾ KH ಮುನಿಯಪ್ಪನವ್ರೆ? ನಿಮ್ಮ ಪರಿಸ್ಥಿತಿ ಒಬ್ಬ ನಗರಸಭೆ ಸದಸ್ಯನಿಗಿಂತ ಕಡೆ ಇದಲ್ರಿ. ಕೇಳ್ರಿ, ಚುನಾವಣೆ ಹಬ್ಬ ಸ್ಟಾರ್ಟ್ ಆಗಿದೆ, ಆದ್ರೆ ಪ್ರತಿ 5 ವರ್ಷಕ್ಕೊಮ್ಮೆ ಹಬ್ಬ ಬರ್ತಾನೆ ಇರ್ತೈತೆ. ನಾವು ಬಂದು ಬೀದಿನಲ್ಲಿ ನಿಂತು ಕೂಗ್ಲಿಟ್ಟು ಮತ ಹಾಕ್ತಾನೆ ಇದೀವಿ. ಆದ್ರೆ 30 ವರ್ಷಗಳಿಂದ ಈ ಭಾಗಕ್ಕೆ ಶಾಶ್ವತವಾಗಿ ನೀರು ಬೇಕು 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 ಅಂತ ಕೇಳ್ತಾನೆ ಇದೀವಿ. ಒಂದು ಹನಿ ನೀರು ಕೊಟ್ಟವ್ರು ಇಲ್ಲ. ಆದ್ರೆ ಚುನಾವಣೆಗಳಿಗೆ ಮಾತ್ರ ನಾವೆಲ್ಲರೂ ಆಸಕ್ತಿಯಿಂದ ಓಡಾಡ್ತೀವಿ, ಎಲ್ಲಾ ಪಕ್ಷಗಳು ಬೇಕು ಅಂತ ಕೇಳ್ತೀವಿ. ಸುಮಾರು 30 ವರ್ಷಗಳಿಂದ ಕಾವೇರಿ, ಕೃಷ್ಣ, ನೇತ್ರಾವತಿ, ಭದ್ರಾ, ಅಪರ ಭದ್ರಾ ಅಂತ ಎಲ್ಲಾ ನೀರಾವರಿ ಯೋಜನೆಗಳು ಘೋಷಣೆ ಆಗೋಯ್ತು. ಕೋಟ್ಯಾಂತರ ರೂಪಾಯಿ ಹಣನೂ ಸಹ ಬಿಡುಗಡೆ ಆಗ್ಬಿಟ್ಟಿದೆ ಅಂತ ಹೇಳ್ತಾನೆ ಇದ್ದಾರೆ. ಆದ್ರೆ ಒಂದು ಹನಿ ನೀರು ಯಾವುದು ಶಾಶ್ವತವಾಗಿ ಭಾಗಕ್ಕೆ ಹರಿದು ಬರಲೇ ಇಲ್ಲ. ಇವತ್ತು ಕುಡಿಲಿಕ್ಕೆ ನೀರಿಲ್ಲದೆ ಪರದಾಡ್ತಾ ಇದ್ದೀವಿ. ನಾವು ಕೇಳಿದ್ದೆಲ್ಲ ಕುಡಿಯೋ ನೀರು ಬೇಕು ಅಂತ ಕೇಳ್ತಾ ಇರೋದು ಈ ಭಾಗದ ಜನಕ್ಕೆ ಇರುವಂತ ದೊಡ್ಡ ಸಮಸ್ಯೆ. ಆದ್ರೆ ಈ ಭಾಗಕ್ಕೆ ಯಾವ ನೀರು ತಂದು ಕೊಡ್ತಾ ಇದ್ದಾರೆ? ಬೆಂಗಳೂರಿನ ಕೊಳಚೆ ನೀರನ್ನು ತಂದು ಕೆರೆಗಳು ಕೊಡ್ತಾ ಇದ್ದಾರೆ. ಇದು ವ್ಯವಸಾಯಕ್ಕೂ ಅಲ್ವಂತೆ, ಕುಡಿಲಿಕ್ಕೂ ಅಲ್ವಂತೆ. ಹಾಗಾದ್ರೆ ಇನ್ನೇನಕ್ಕೆ ಅಂದ್ರೆ ಅಂತರ್ಜಲಕ್ಕಂತೆ. ಅಂತರ್ಜಲಕ್ಕೆ ನಾವು ನೀರು ಕೇಳಿದ್ವಾ? ನಾವು ಕೇಳ್ತಾ ಇರೋದು ಕುಡಿಲಿಕ್ಕೆ ಬೇಕು ಅಂತ. ಆದ್ರೆ ಆ ನೀರನ್ನು ಕೊಡುವಂತ ಪ್ರಾಮಾಣಿಕವಾದ ಪ್ರಯತ್ನ ಈ ಸರ್ಕಾರ ಯಾರೂ ಮಾಡಲೇ ಇಲ್ಲ. ಮೇಕೆದಾಟು ಯೋಜನೆಯಲ್ಲಿ ಕೋಲಾರ ಜಿಲ್ಲೆ, DPR ಅಲ್ಲಿ ಕೋಲಾರ ಜಿಲ್ಲೆ ಹೆಸರೇ ಇಲ್ಲ. ಯಾರಾದ್ರೂ ಒಬ್ರು ರಾಜಕಾರಣಿ ಈ ಜಿಲ್ಲೆಯಿಂದ ಜೋರಾಗಿ ತೊಡೆ ತಟ್ಟಿ ನಿಲ್ತಾರೆ, ಮೇಕೆದಾಟು ಯೋಜನೆ DPR ಅಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಸೇರಿಸಿ ಅಂತ ಒತ್ತಡ ಹಾಕ್ತಾರೆ ಅಂದ್ರೆ ಅವ್ರು ಯಾರು ಗತಿನೇ ಇಲ್ಲ ಸ್ವಾಮಿ. ಆದ್ರೆ ಚುನಾವಣೆಗಳಿಗೆ ಮಾತ್ರ ಎಲ್ಲರೂ ಬೇಕೇ ಬೇಕು. ಈಗ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಜನ ನಿರ್ಧಾರ ಮಾಡಿ ಮತ ಚಲಾವಣೆ ಮಾಡಿ ಯಾವ ಪಕ್ಷಕ್ಕೆ ಮತ ಕೊಟ್ರೆ ಈ ಭಾಗಕ್ಕೆ ಶಾಶ್ವತವಾಗಿ ನದಿ ನೀರು ಬರುತ್ತೆ, 30 ವರ್ಷಗಳಿಂದ ಏನೆಲ್ಲ ಈ ಜಿಲ್ಲೆನಲ್ಲಿ ಆಗಿದೆ, ಇನ್ನು ಮುಂದೆ ಏನ್ ಆಗ್ಬೇಕಾಗಿದೆ ಅನ್ನೋದ್ರ ಬಗ್ಗೆ ದೊಡ್ಡ ಒಂದು ದೂರದ ಆಲೋಚನೆ ಇಟ್ಕೊಂಡು ಮತ ಚಲಾವಣೆ ಮಾಡಿ ಈ ಕೋಲಾರ ಜಿಲ್ಲೆಗೆ ಶಾಶ್ವತ ನದಿ ನೀರು ಬರಲಿ, ಈ ಜಿಲ್ಲೆ ಉಳಿಲಿ, ರೈತರು ಉಳಿಲಿ, ಭವಿಷ್ಯದಲ್ಲಿ ಮಕ್ಕಳಿಗೆ ಶುದ್ಧವಾದ ಕುಡಿಯೋ ನೀರು ಸಿಗುವಂತಾಗ್ಲಿ. ಆ ಒಂದು ಪ್ರಾಮಾಣಿಕವಾದ ಪ್ರಯತ್ನಕ್ಕೆ ಮತ ಹಾಕ್ರಿ ಅಂತೇಳಿ ನಾನು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಷ್ಟೊತ್ತು ನೋಡಿದ್ರಲ್ಲ, ಸಾಕಷ್ಟು ಏನು ಚಿನ್ನದ ನಾಡಿನ ಒಂದು ರಾಜಕೀಯ ಪಕ್ಷದವರು ಮತ್ತೆ ಸಾರ್ವಜನಿಕರು ಸಾಕಷ್ಟು ಅಭಿಪ್ರಾಯಗಳನ್ನು ಹಂಚಿಕೊಂಡ್ರು. ಮತ್ತಷ್ಟು ಜನ ಈಗ ಇನ್ನು ಮಾತಾಡೋರಿದ್ದಾರೆ. ಒಂದು ಶಾರ್ಟ್ ಬ್ರೇಕ್ ನಂತರ. ಕೇಳ್ರಿ, 60 ವರ್ಷಗಳಲ್ಲಿ ಕೋಲಾರ ಜಿಲ್ಲೆಯಿಂದ ಆಳಿದಂತ GY ಕೃಷ್ಣನಿಂದ ಹಿಡಿದು KH ಮುನಿಯಪ್ಪನವರೆಗೂ ಮಾಡಿರುವಂತ ಸಾಧನೆಗಳೇನಿದೆ ಅಂದ್ರೆ ಶೂನ್ಯ. ಇವತ್ತು ಸುಮಾರು 60 ಕಿಲೋಮೀಟರ್ ದೂರದಿರುವ ಬೆಂಗಳೂರು ಇವತ್ತು ಹಳ್ಳಿ ಮಾದರಿಯಲ್ಲಿದೆ. ಅದೇ ತುಮಕೂರು 60 ಕಿಲೋಮೀಟರ್ ITBT ಕಂಪ್ನಿನಲ್ಲಿದೆ. ಯಾಕೆ ಡೆವಲಪ್ಮೆಂಟ್ ಆಗಿದೆ? ಅಲ್ಲಿ ಒಂದು ಸಂಸದ ಇಚ್ಛಾಶಕ್ತಿ ಇದೆ, MLA. ಅದೇ ಕೋಲಾರ ಜಿಲ್ಲೆಗೆ ಬಂದಿರುವ ಒಂದು ದೌರ್ಭಾಗ್ಯ ಏನಂದ್ರೆ ಯಾರಿಗೂ ಈ ಜಿಲ್ಲೆಯನ್ನು ಡೆವಲಪ್ಮೆಂಟ್ ಮಾಡುವಂತ ಅವಶ್ಯಕತೆ ಯಾರಿಗೂ ಇಲ್ಲ. ಏನ್ ಬೇಕು ಅವ್ರಿಗೆ? ದುಡ್ಡು ಬೇಕು. ದುಡ್ಡು, ಅವ್ರ ಮನೆ ದುಡ್ಡು, ಅವ್ರ ತಾಯಿಗೆ ದುಡ್ಡು, ಅವ್ರ ತಂಗಿಗೆ ದುಡ್ಡು, ಆ ತಂಗಿ ಹೆಸರು ಜಮೀನು. ಈ ಸಂಸದರು ಏನ್ ಮಾಡಿದ್ದಾರೆ ಅಂದ್ರೆ ಬಂದಾಂಕ ಸುಮಾರು 5-6 ಸಾವಿರ ಕೋಟಿ ರೂಪಾಯಿ ಆಸ ಮಾಡ್ಕೊಂಡಿದ್ದಾರೆ. ಆದ್ರೆ ಯಾವುದೇ ಒಂದು ರೈತರಿಗಾಗ್ಲಿ, ಕೂಲಿ ಕಾರ್ಮಿಕರಿಗಾಗಲಿ ಯಾವುದೇ ಒಂದು ಅನುಕೂಲ ಮಾಡಿಲ್ಲ. ಇವತ್ತು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಈ TV ಮೂಲಕ ಅಂಬೇಡ್ಕರ್ ಅವರಿಗೆ ಯಾರಾದ್ರೂ ಗೌರವ ಕೊಟ್ಟಿದ್ರೆ ಅದು ಮೋದಿ ಸರ್ಕಾರ ಮಾತ್ರ. ಇವತ್ತು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಮೋದಿ ಹುಟ್ಟಿದಂತ ಜಾಗವನ್ನು 60 ವರ್ಷಗಳಲ್ಲಿ 70 ಯಾರಿಗೂ ಕಾಣಲಿಲ್ಲ. ಆದ್ರೆ ಮೋದಿ ಬಂದ ಮೇಲೆ ಅವರು ಹುಟ್ಟಿದ ಜಾಗವನ್ನು ಡೆವಲಪ್ ಮಾಡಿದ್ದಾರೆ, ಮ್ಯೂಸಿಯಂ ಮಾಡಿದ್ದಾರೆ. ಇವತ್ತು ಅವರಂತ ಹುತಾತ್ಮರಾದ ಒಂದು ಜಾಗದಲ್ಲಿ ಇವತ್ತು ಮ್ಯೂಸಿಯಂ ಮಾಡಿದ್ದಾರೆ. ಜನ ಯೋಚನೆ ಮಾಡಬೇಕು. 60 ವರ್ಷಗಳಲ್ಲಿ ದಲಿತರನ್ನು ವೋಟ್ ಬ್ಯಾಕ್ ಮಾಡ್ಕೊಂಡು ಕಾಂಗ್ರೆಸ್ ಇವತ್ತು ಆ ದಲಿತರು ಮತ್ತು ಮುಸ್ಲಿಮರನ್ನು ಸಂಪೂರ್ಣ ತುಳಿದಿದ್ದಾರೆ. ಇವತ್ತು ತುಳಿದ್ಬಿಟ್ಟು ಅವ್ರ ಓಟ್ ಮೇಲೆ ಗೋರಿ ಕಟ್ಕೊಂಡಿದ್ದಾರೆ. ಇವತ್ತು ಕೇಳ್ರ, ಈ ಸುಳ್ಳು
ಕೇಶ್ ಮುನ್ನಪ್ಪ ಇದ್ದಾರ, ರೈಲ್ ಬಿಡೋದು ಬರೀ 5 ಮಾತು ಹೇಳೋದು ಇವರು 35 ವರ್ಷದಿಂದ. ಆಯ್ತು ನೋಡೋಣ ಮಾಡೋಣ ನಡೀರಿ, ಆಯ್ತು ನೋಡೋಣ ಮಾಡೋಣ ನಡೀರಿ. ಕೂತಂತ್ರ ರಾಜಕಾರಣಿಯಿಂದ ಮಾಡಿ ಒಂದ್ಸತಿ ಶ್ರೀನಿವಾಸ್ ಗೌಡ್ರಿಗೆ ತೊಂದರೆ ಕೊಡ್ತಾರೆ, ಒಂದ್ಸತಿ ರಮೇಶ್ ಕುಮಾರ್ಗೆ ಕೊಡ್ತಾರೆ, ಒಂದ್ಸತಿ ನಸೀರ್ ಅಹಮದ್ಗೆ ಕೊಡ್ತಾರೆ, ಒಂದ್ಸತಿ ಜಮೀರ್ ಅಹಮದ್ಗೆ ಕೊಡ್ತಾರೆ, ಒಂದ್ಸತಿ ನಿಸಾರ್ ಅಹಮದ್ ಕೊಡ್ತಾರೆ. ಬರೀ ಇವ್ರು ರಾಜಕೀಯಕ್ಕೋಸ್ಕರ ಇವ್ರ ಮಗಳು ML ಆಗ್ಬೇಕು, ಇನ್ನೊಂದು ಮಗಳು ML ಆಗ್ಬೇಕು, ಮಗುನ DC ಆಗ್ಬೇಕು, ಎಲ್ಲ ಇರೋದೇ ವಸ್ತುಗಳೆಲ್ಲ ಏನ್ ಸರ್ಕಾರದಿಂದ ಏನ್ ಸಂಬಂಧ ಇವ್ರಿಗೆ ಬೇಕು ಅಂತ ಹೇಳ್ತಾ ಇದಾರೆ. 30 ವರ್ಷ ಅಂತ ಏನು ಗೆಲ್ಕೊಂಡು ಹೋಗ್ಯದ 7ನೇ ಬಾರಿ ಮುಸ್ಲಿಮ್ಸ್ ಅವ್ರು ಓಟ್ ಕೊಡ್ತಾ ಇದ್ರು. ಈ ಸತಿ ದಯಮಾಡಿ ಈ TV ಮುಖಾಂತರ ಹೇಳ್ತೀನಿ, 3 ಲಕ್ಷ 4 ಲಕ್ಷ ಐತೆ ಎಲ್ಲ ಮತ ಮುಸ್ಲಿಮ್ಸ್ ಅವರು BJಪಿಗೆ ಮತ ಕೊಡಬೇಕು. ಕೇಶ್ ಮುನ್ನಪ್ಪ ಹಟಾವೋ, ಕೋಲಾರ ಬಚಾವೋ. ಕೇಳ್ರಪ್ಪ ಕೇಳ್ರಿ, ಜೈ ಜವಾನ್ ಜೈ ಕಿಸಾನ್ ಏನು ಘೋಷವಾಕ್ಯ ಇದೆ. ಇವತ್ತು ಎಲ್ಲರೂ ರಾಜಕಾರಣಿಗಳು ಹಸಿರು ಟವಲ್ ಹಾಕೊಂಡು ವೋಟ್ ಬ್ಯಾಂಕ್ ಮಾಡ್ತಾ ಇದ್ದಾರೆ. ಇವತ್ತು ರೈತರ ಬೆನ್ನೆಲ್ ಬಂದು ಮುರಿತಾ ಇದ್ದಾರೆ. ಇವತ್ತು ನಮ್ಮ ಕುಮಾರಸ್ವಾಮಿ ಅವರು ಎಲೆಕ್ಷನ್ ಮುಂಚೆ ಹೇಳಿದ್ರು, ನಮ್ಮ ಒಂದು ನಸಾಪುರ ಒಂದು ಬೈಪಾಸ್ ಅಲ್ಲಿ ಕ್ರೀಡಾಂಗಣದಲ್ಲಿ ಬಂದು ನಾವು ಸರ್ಕಾರ ಬಂದ್ರೆ 24 ಗಂಟೆಯಲ್ಲಿ ಮನ್ನಾ ಮಾಡ್ತೀನಿ ಸರ್ಕಾರ ಅಂತ. ಇದುವರೆಗೂ 28 ತಿಂಗಳಾಗಿದೆ, ಮಾಡಕ್ ಆಗ್ತಾ ಇಲ್ಲ. ಅದೇ ರೀತಿ ನನ್ನ ಗೌರ್ಮೆಂಟ್ ಬಂದ್ರೆ DK ಶಿವಕುಮಾರ್ ಆಸ್ತಿನ ಮುಟ್ಗೋಲ್ ಹಾಕ್ಸ್ತೀನಿ ಅಂತ ಹೇಳಿ ಕುಮಾರಸ್ವಾಮಿ ಹೇಳಿದ್ರು. ಇವತ್ತು ಜೋಡೆತ್ತುಗಳಾಗ್ಬಿಟ್ಟಿದ್ದಾರೆ. ನಾನು ಕುಮಾರಸ್ವಾಮಿ ಜೋಡೆತ್ತು ಅಂತ ಹೇಳ್ತಾರೆ. ಇವ್ರಿಗೆಲ್ಲಿ ನೈತಿಕ ಹಕ್ಕಿದೆ ಇವ್ರು ಮಾತಾಡೋದಕ್ಕೆ ಪಬ್ಲಿಕ್ ಮಧ್ಯೆ? ಇವತ್ತೇನಾದ್ರೂ JDS ಕಾರ್ಯಕರ್ತ ಇಲ್ಲಿ MP ಕ್ಯಾಂಡಿಡೇಟ್ ಹಾಕಿದ್ರೆ ನಿಜವಾಗ್ಲೂ MP ಆಗ್ತಾ ಇದ್ರು. ನಾವು ಕಾಂಗ್ರೆಸ್ ಬಿಟ್ಟು ಬೇರೆ ಯಾವುದಕ್ಕೂ ಮತ ಹಾಕಿರೋರು ನಾವಲ್ಲ. ಮೊನ್ನೆ ಓದಿ MLA ಎಲೆಕ್ಷನ್ ಅಲ್ಲಿ ಶ್ರೀನಿವಾಸ್ ಗೌಡ್ರಿಗೆ ಮತ ಹಾಕಿದ್ದೀವಿ. ಆದ್ರೆ ಇವತ್ತು ನಾವು ಎಲ್ಲಿಗೆ ಹಾಕ್ಬೇಕು, ಯಾರಿಗೆ ಹಾಕ್ಬೇಕು ಓಟು? ಇವತ್ತು ದೊಡ್ಡ ಮಟ್ಟದಲ್ಲಿ ತಾತ ಮಗ ಮೊಮ್ಮಕ್ಕಳು ಬದುಕೋದಕ್ಕೋಸ್ಕರ ಅಲಿಯನ್ಸ್ ಮಾಡ್ಕೊಂಡ್ಬಿಟ್ರೆ ಮೈತ್ರಿ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ, ತಾಲೂಕು ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಿ ಕಾರ್ಯಕರ್ತರು ನಾವೇನಾಗಬೇಕು? ಅದಕ್ಕೋಸ್ಕರ ಈ ಸಲ ಏನಾದರೂ ಬಂದಿದ್ದೇ ಆದ್ರೆ ಏನು ಅಭಿನಂದನ್. ಇವತ್ತು ಪಾಕಿಸ್ತಾನಕ್ಕೆ ಸಿಕ್ಕಿ ಇವತ್ತು ಬಂದಿದ್ದೇ ಆದ್ರೆ ಇವತ್ತು ಸೈನಿಕರು ಮತ್ತೆ ರೈತರು ದೇಶದ ಹಿತದೃಷ್ಟಿಯಿಂದ ಇವತ್ತು ನಾವು ಬೆನ್ನೆಲುಬಾಗಿದ್ದೀವಿ ಅಂತ ಎಲ್ಲಾ ರಾಜಕೀಯ ಪಕ್ಷಗಳು ಹೇಳ್ತಾ ಇದ್ದಾರೆ. ಒಂದು ಕಡೆ ರೈತರನ್ನ, ಒಂದು ಕಡೆ ಸೈನಿಕರನ್ನ ಏನು ಮೂಲಗುಂಪು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ದೇಶ ಉಳಿಯೋದಕ್ಕೋಸ್ಕರ ಇವತ್ತು ರೈತ ಮತ್ತು ಸೈನಿಕ ಈ ದೇಶದ ಬೆನ್ನೆಲುಬು ಅಂತ ಏನು ಹೇಳ್ತಾ ಇದ್ದಾರೆ ಅದನ್ನ ನಿಜ ಮಾಡಬೇಕಾದ್ರೆ ಇವತ್ತು ರೈತ ಸಂಘ ಮಂಡ್ಯದಲ್ಲಿ ಸುಮಲತೆಗೆ ಬೆಂಬಲ ಕೊಟ್ಟಿದ್ದೀವಿ, ರಾಜ್ಯಾದ್ಯಂತ BJಪಿಗೆ ಬೆಂಬಲ ವ್ಯಕ್ತಪಡಿಸಿದ್ದೀವಿ. ಕೋಲಾರಲ್ಲಿ ಕೂಡ ಮುನ್ಸ್ವಾಮಿಗೆ ಅವ್ನು ಯಾರಾದರೂ ಆಗಲಿ ಕೇಸ್ ಹಾಕ್ಬೇಕಂದ್ರೆ ಇವತ್ತು ನಿಮಿಷದಲ್ಲಿ ನಿಮ್ಮ ಮೇಲೆ ಕೇಸ್ ಹಾಕ್ಬೋದು, FIR ಮಾಡಿಸ್ಬೋದು. FIR ಇದೆ, ಕೇಸ್ ಇದೆ ಅಂತ ಹೇಳ್ಬಿಟ್ಟು ಎಲೆಕ್ಷನ್ಗೆ ನಿಲ್ಬಾರ್ದು ಅಂತ ಏನಿಲ್ಲ ಇಲ್ಲಿ. ಇವತ್ತು ಒಬ್ಬ ಅಭ್ಯರ್ಥಿನ ಮೇಲೆ ಎಷ್ಟು ಕೇಸ್ಗಳಾದ್ರೂ ಹಾಕ್ಸ್ಬೋದು. ಇವತ್ತು ಒಬ್ಬ ಹೋರಾಟಗಾರ ಹೋರಾಟ ಮಾಡ್ತಾ ಇದ್ದಾನೆ ಅಂತಂದ್ರೆ ಕೇಸ್ಗಳಾಕಿ ಮನೆಗೆ ಕಳಿಸ್ತಾರೆ, ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಆದ್ರೆ ರೈತ ಸಂಘದವ್ರ ಮೇಲೆ ಕೇಸ್ಗಳಿದೆ, ನೀರಾವರಿ ಹೋರಾಟಗಾರರ ಮೇಲೆ ಕೇಸ್ ಇದೆ. ಅಲ್ಲಿಗೆ ಅವ್ರು ಯಾರು ಎಲೆಕ್ಷನ್ ನಿಲ್ಬಾರ್ದು. ಈ ಮತನ್ನ ಎಲ್ಲ ಗಮನದಲ್ಲಿಟ್ಕೊಂಡು ಮತದಾರರು KH ಮಂಜಮ್ಮನವ್ರಿಗೆ, ಗುಳ್ಳೆನರಿ ಮುನಿಯಪ್ಪನಿಗೆ ಓಟ್ ಹಾಕ್ಬೇಡ್ರಿ, ಅವ್ರನ್ನ ಮನೆಗೆ ಕಳ್ಸ್ರಿ, ಮೊಮ್ಮಕ್ಕಳ ಜೊತೆ ಆರಾಮಾಗಿ ಆಟ ಆಡ್ಕೊಂಡಿರ್ಲಿ. ಮುನ್ಸ್ವಾಮಿಗೆ ಓಟ್ ಕೊಡ್ರಿ, ಮೋದಿ ಅವ್ರನ್ನ ದೇಶನ ಬಲಿಷ್ಠ ಮಾಡೋಣ ಅಂತೇಳಿ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಏನು 28 ವರ್ಷ ಕೋಲಾರ ಜಿಲ್ಲೆಯನ್ನು ಸಿಂಗ್ಪುರ್ ಮಾಡಿದಂತ KH ಮುನಿಯಪ್ಪನವ್ರಿಗೆ ಈ ಬಾರಿ ದಯವಿಟ್ಟು ಕೋಲಾರ ಜಿಲ್ಲೆಯವರೆಲ್ಲ ಸೇರಿ 29ನೇ ವರ್ಷ ಒಂದು ಬೆಂಗಳೂರಲ್ಲಾಗ್ಲಿ ಇಲ್ಲ ಮೈಸೂರಲ್ಲಾಗ್ಲಿ ಒಂದು ಅರಮನೆ ಕಟ್ಟು ಅವ್ನು ಸಾಗಾಕೋ ಜೊತೆಗೆ ನಾನು ಯಾರ್ದೋ ವೈಯಕ್ತಿಕವಾಗಿ ಮಾತಾಡೋಕ್ಕಲ್ಲ, ಇವತ್ತು ಪಕ್ಕದ ಆಂಧ್ರ ಪ್ರದೇಶದ ರಾಜಕಾರಣಿಗಳಿಗಿರುವ ಯೋಗ್ಯತೆ ಇವತ್ತು JDS, ಕಾಂಗ್ರೆಸ್, BJಪಿ ನಾಯಕರಿಗಿಲ್ಲ. ಯಾಕಂದ್ರೆ 850 ಕಿಲೋಮೀಟರ್ ಕೃಷ್ಣ ಮೇಲ್ಬಂಡೆ ಯೋಜನೆಯನ್ನು ಇವತ್ತು ಆಂಧ್ರ ಕಾಲುವೆ ಮುಖಾಂತರಿಸಿದ್ರೆ ಇವತ್ತು ಇಲ್ಲಿನ ರಾಜಕಾರಣಿಗಳಿಗೆ ಆ ಇಚ್ಛಾಶಕ್ತಿ ಇಲ್ಲ. ಬರೋ KC ವ್ಯಾಲ್ಯೂಗೆ ಅಡ್ಡಗಾಲ ಹಾಕೊಂಡು ಸುಪ್ರೀಂ ಕೋರ್ಟ್ ಅಲ್ಲಿ ಇವತ್ತು ಅಡ್ಡಗಾಲ ಹಾಕಿದ್ದಾರೆ. ಇವತ್ತು ನಿನ್ನೆ ಹೇಳ್ತಾರೆ ಪೇಪರ್ ಅಲ್ಲಿ, ನಾನು KH ಮುನಿಯಪ್ಪನವರೇ KC ವ್ಯಾಲಿ ತಂದಿದ್ದು, KC ಮಾಲಿ ತಂದಿದ್ದು ನೀವಲ್ಲ ಸ್ವಾಮಿ. ಇವತ್ತು ನಮ್ಮ ಕೋಲಾರ ಜಿಲ್ಲೆ ಕಣ್ಮಣಿಯಾಗಿದ್ದಂತ ದಿವಂಗತ DK ರವಿಯವರ ಕನಸಿನ ಕೂಸೋದು, ಆ ಒಂದು ಕೂಸನ್ನು ಇವತ್ತು ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದ್ದೀರಲ್ಲ. ಇವತ್ತು ದೇಶ ಅಭಿವೃದ್ಧಿ ಮಾಡಬೇಕಾದ್ರೆ ದೇಶದ ಅಭಿವೃದ್ಧಿ 70 ವರ್ಷ ಕಾಂಗ್ರೆಸ್ ಮಾಡಿದೆ, ಏನು ಮಾಡಿದೆ? 5 ವರ್ಷ ಇವ್ರೇನು ಮಾಡಿದ್ದಾರೆ? ಊಹಾಪೋಹ ಬೇಕಾಗಿರೋದು. ಇವತ್ತು ದೇಶದ ಭವಿಷ್ಯ, ದೇಶದ ಯುವಕರ ಭವಿಷ್ಯ ಬೇಕಾದ್ರೆ ಇವತ್ತು ಮೋದಿ ಬೇಕು. ಆದ್ರೆ ಕೋಲಾರ ಜಿಲ್ಲೆ 28 ವರ್ಷ ತಡೆ ಕೀಳಬೇಕಾದ್ರೆ ಇವತ್ತು ಮತ ಬಾಂಧವರು ಜಾಗೃತಿ ವಹಿಸಬೇಕು. ಯಾಕಂದ್ರೆ ಇವತ್ತು ನೀರಾವರಿ ಯೋಜನೆಗಳಿರ್ಬೋದು, ರಸ್ತೆ ಇರ್ಬೋದು, ಇವತ್ತು ಉದ್ಯೋಗ ಇರ್ಬೋದು, ಸೃಷ್ಟಿ ಎಲ್ಲಾಗಿದೆ. ಯಾರೋ ಮನೆಯಿಂದ ತಂದಾಗ್ತಾ ಇಲ್ಲ, ಯಾರಪ್ಪನ ಮನೆ ಸತ್ತು ಅಲ್ಲ, ಇದು ಸರ್ಕಾರದಿಂದ ಬರೋ ಸತ್ತುಗಳನ್ನ ಸಮರ್ಪಕವಾಗಿ ಎಲ್ಲಾ ಮತ ಬಾಂಧವರಿಗೆ ಇವತ್ತು ಸಮರ್ಪಕವಾಗಿ ಇದು ಮಾಡಬೇಕಾಗಿತ್ತು, ಅದಾಗ್ತಾ ಇಲ್ಲ. ಇವತ್ತು
ಇಡೀ ದೇಶಕ್ಕೆ ಅನ್ನ ಅನ್ನದಾತನನ್ನು ಮತ್ತು ದೇಶ ಕಡ್ಗಡಿ ಕಾಯುವ ಒಂದು ಸೈನಿಕನನ್ನು ಯಾರು ಗೌರವಿಸ್ತಾರೋ ಅದು ಕಾಂಗ್ರೆಸ್ ಇರ್ಬೋದು, ಅದು ಬಿಜೆಪಿ ಇರ್ಬೋದು, ಏಕಪಕ್ಷವಾದ ಸರ್ಕಾರ ಬೇಕು. ಅತಂತ್ರ ಸರ್ಕಾರ ತಂದು ಸ್ವತಂತ್ರವಾಗಿ ಅವರ ಕೊಳ್ಳೆ ಹೊಡೆಯೋದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಎಲ್ಲರೂ ಮತದಾನ ಮಾಡಬೇಕು, ಸ್ವತಂತ್ರವಾದ ಪಕ್ಷ ಬರಬೇಕಂತೇಳಿ ಈ ಮೂಲಕ ಈ ಟಿವಿ ಮೂಲಕ ಒಂದು ಮತ ಬಾಂಧವರಿಗೆ ಒಂದು ಆಗ್ರಹ ಮಾಡ್ತಾ ಇದ್ದೀವಿ. ಕೇಳ್ರಪ್ಪ ಕೇಳಿ, ಯುವಕರೇ ಕೇಳಿ, ಹಿರಿಯರೇ ಕೇಳಿ, ಕಿರಿಯರೇ ಕೇಳಿ. ಏಪ್ರಿಲ್ 18 ಮತದಾನ. ಏಪ್ರಿಲ್ 18 ಮತದಾನ. ಮತದಾನ ನಿಮ್ಮ ಹಕ್ಕು. ನೀವು ಮತವನ್ನ ಚಲಾಯಿಸಲೇಬೇಕು. ಇಲ್ಲ ಅಂದ್ರೆ ಸಮಾಜದಲ್ಲಿ ನೀವು ಏನಕ್ಕೂ ಬದುಕಿರ್ಲಿಕ್ಕೆ ನಾಯಕ್ಕಿಲ್ಲ. ಮತದಾನ ಮಾಡದೆ ತಪ್ಪದೆ ಮತದಾನ ಮಾಡಿ ಈ ಒಂದು ಅಭಿವೃದ್ಧಿ ಕೆಲಸನ ಕೇಳಿ. ಇಲ್ಲೇ ಹೋದ್ರೆ ನೀವು ವೋಟ್ ಹಾಕ್ಲಿಲ್ಲ ಅಂತ ಹೇಳಿದ್ರೆ ನೀವು ಪ್ರಶ್ನೆ ಮಾಡೋ ಅಧಿಕಾರ ನಿಮಗಿಲ್ಲ, ಏನು ಸರ್ಕಾರದ ಸವಲತ್ತು ಅಧಿಕಾರ ನಿಮಗಿಲ್ಲ. ಹಾಗಾಗಿ ಏಪ್ರಿಲ್ 18 ಮತದಾನ ಮಾಡಲೇಬೇಕು ಅಂತೇಳಿ ಈ ನ್ಯೂಸ್ 18 ಮುಖಾಂತರ ಕೇಳ್ರಪ್ಪ ಕೇಳಿ ಕಾರ್ಯಕ್ರಮದಲ್ಲಿ ಮತದಾರರ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀನಿ. ಇಷ್ಟೊತ್ತು ಏನು ಸಾಕಷ್ಟು ಸಾರ್ವಜನಿಕರು ಮತ್ತೆ ರಾಜಕೀಯ ಪಕ್ಷದ ಮುಖಂಡರು ಮಾತಾಡಿದ್ರು. ಕೆಲವರು KH ಮುನಿಯಪ್ಪ ಮತ್ತೆ ಗೆಲ್ಲಬೇಕು ಅಂತ ಹೇಳಿದ್ರೆ, ಮತ್ತೆ ಕೆಲವರು ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಜಾಲ ನಮ್ಮದು, ಬಲ ನಿಮ್ಮದು.